ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಹೊಸ ದಿವಸವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿವಸವು ನಿಮ್ಮ ಪ್ರೀತಿ, ನಿಮ್ಮ ಚಿತ್ತದಂತೆ ಬಾಳ ಕೃಪೆ ನೀಡಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೂಡ ಕೀರ್ತನೆಗಳು 18ನೇ ಅಧ್ಯಾಯ 35ರಿಂದ. ಕೀರ್ತನೆಗಳು 18ನೇ ಅಧ್ಯಾಯ 35ರಿಂದ ಅಂದರೆ ನಿನ್ನೆಯಿಂದಲೇ ಮುಂದುವರಿಯುವುದು. 35ನೇ ವಚನ. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ನಿನ್ನ ಬಲಗೈ ನನಗೆ ಆಧಾರ. ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಯಾರನ್ನ ಪ್ರೀತಿ ಮಾಡಿ ಆದುಕೊಂಡಿದ್ದಾರೋ, ಅವರಿಗೆ ಯಾರ್ಯಾರು ಯಾವ ರೀತಿಯಲ್ಲಿ ವಿರೋಧ ಬರ್ತಾರೋ ಆಗ ಅಂಥವ್ರನ್ನು ದೇವರ ಕಾವಲ ದೂತರ ಮೂಲಕ ರಕ್ಷಿಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕೀರ್ತನೆಗಳು 91ರಲ್ಲಿ ರಕ್ಷಣೆಯ ವಾಗ್ದಾನವನ್ನು ನಾವು ಅಲ್ಲಿ ಚೆನ್ನಾಗಿ ಓದಿಕೊಳ್ಳಬಹುದು ಅನೇಕ ರೀತಿಯಲ್ಲಿ. ಹಾಗೆ ಇವತ್ತು ದೇವರು ಯಾರನ್ನು ಆರಿಸಿಕೊಳ್ತಾರೋ, ಯಾರನ್ನು ಕರೆದಿದ್ದಾರೋ, ಅವರಿಗೆ ಯಾರಾದರೂ ನಾನಾ ರೀತಿಯಲ್ಲಿ ವಿರೋಧಿಗಳಿದ್ದರೆ ದೇವರೇ ಅವರ ಪರವಾಗಿ ಯುದ್ಧ ಮಾಡ್ತಾರೆ, ಅವರಿಗೆ ತೀರ್ಪನ್ನು ಕೊಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಡೆದು ಹೋಗಿದೆ, ಈಗಲೂ ಕೂಡ ನಡೆಯುತ್ತಲೇ ಇದೆ. ನಿನ್ನ ಬಲಗೈ ನನಗೆ ಆಧಾರ. ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ. ದೇವರು ತಮ್ಮ ಬಲಗೈಯನ್ನೇ ನಮಗೆ ಆಧಾರವನ್ನಾಗಿ ಕೊಡ್ತಾರೆ. ದೇವರು ನಮ್ಮ ಮೇಲೆ ಇಟ್ಟಿರುವ ಕರುಣೆ, ಪ್ರೀತಿ, ದೊಡ್ಡಸ್ತಿಕೆ, ಪ್ರತಿಯೊಂದು ಶಾಂತಿ, ಸಮಾಧಾನ, ಆರೋಗ್ಯ, ಹೆಮ್ಮೆ ಎಲ್ಲವನ್ನು ಕೊಡುವುದು ದೇವರೇ. ದೇವರ ಬಲಗೈ ನಮಗೆ ಆಧಾರವಾಗಿರ್ತದೆ. ಯಾರನ್ನು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ನನಗೆ ಬೇಕು ಅಂತೇಳಿ ಆರಿಸಿಕೊಳ್ತಾರೋ ಅಂಥವರನ್ನು ದೇವರ ಬಲಗೈಯೇ ರಕ್ಷಿಸುತ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಯೆಶಾಯ 49ನೇ ಅಧ್ಯಾಯದಲ್ಲಿ ಕೂಡ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರೀಕರಿಸಿಕೊಂಡಿದ್ದೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗೆ ಅಂಥವ್ರು ಏನು ಮಾಡ್ತಾರೆ, ದೇವರ ಬಲಗೈಯಲ್ಲಿ ದೇವರು ಎತ್ತಿ ಬಿಡುತ್ತಾರೆ. ದೇವರ ನಮಗೆ ಸ್ತೋತ್ರ. ವಿರೋಧಿಗಳಿಂದ ಯುದ್ಧ ಮಾಡ್ತಾರೆ. ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡುವೆನು ಎಂಬುದಾಗಿ ಕೂಡ ಹೇಳಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಬಹಳ ಸಲ ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. 36ನೇ ವಚನ. ನೀನು ನನ್ನ ಕಾಲುಗಳಿಗೆ ವಿಶಾಲ ಸ್ಥಳವನ್ನು ಕೊಟ್ಟದ್ದರಿಂದ ನನ್ನ ಹರಡುಗಳು ಕದಲುವುದಿಲ್ಲ. ನೋಡಿ, ಅಂಥವರ ಕಾಲಿಗೆ ಕೂಡ ವಿಶಾಲವಾದ ಸ್ಥಳ, ಎಲ್ಲಿ ಬೇಕಾದರೂ ಹೋಗ್ಬೋದು, ಬರ್ಬೋದು. ಎಲ್ಲಿಂದಲ್ಲ ದೇವರ ಚಿತ್ತಾನುಸಾರ ದೇವರು ನಡೆಸುವವರಾಗಿದ್ದಾರೆ. ಎಲ್ಲಿ ತಂಗಬೇಕು, ಏನು ಮಾಡಬೇಕು, ಕಷ್ಟ ಸಂಕಟ ದುಃಖ ಅಂತ ಹೇಳುವಾಗ ವಿಶಾಲವಾದ ಸ್ಥಳ, ಎಲ್ಲಿ ಶಾಂತಿ ಸಮಾಧಾನ ಇರ್ತದೆ, ಅಲ್ಲಿ ತಮ್ಮ ಕಾಲುಗಳಿಗೆ ವಿಶಾಲ ಸ್ಥಳವನ್ನು ಕೊಡುವವರು ಕೂಡ ದೇವರಾಗಿದ್ದಾರೆ. ನೋಡಿ, ಮೋಶೆಯ ವಿಮೋಚನ ಕಾಂಡದಲ್ಲಿ ನಾವು ಓದುವಾಗ ಮೋಶ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಅದರ ಅರ್ಥ. ಭಾಷೆ ಬೇರೆ ಅಷ್ಟೇ, ಇಬ್ಬರು ಭಾಷೆ. ಅಲ್ಲಿಂದ ಮೋಶೆ ಅಂತ ಒಂದು ಕಾಡಿನೊಳಗೆ ಬೆಂಕಿಯ ಪೊದೆಯೊಳಗಿಂದ ಕರೀತಾರೆ. ಆವಾಗ ಮೋಶೆ ಇವು ನಾನಿದ್ದೇನೆ ಅಂತ ಹೇಳುವಾಗ ನಿನ್ನ ಕಾಲಿನಲ್ಲಿರುವ ನಿಂತಿರುವ ಸ್ಥಳ ಪರಿಶುದ್ಧವಾದದ್ದು, ಕಾಲಿನಲ್ಲಿರುವ ಕೆರೆಗಳನ್ನು ದೂರ ಇಡು ಅಂತಂದರೆ ದೇವರೊಂದಿಗೆ ನಾವು ಮಾತನಾಡುವಾಗ ಅಲ್ಲಿ ದೇವರ ಒಂದು ಶಕ್ತಿ, ದೇವರೊಂದು ಕರುಣೆ, ಪ್ರೀತಿ ಇರ್ತಾರೆ. ದೇವರ ಆತ್ಮಸ್ವರೂಪನಾಗಿ ಇರ್ತಾರೆ. ಆಗ ಅಲ್ಲಿ ನಮ್ಮ ಕಾಲಲ್ಲಿ ಚಪ್ಪಲಿ ಕೂಡ ಇರಬಾರ್ದು, ಅಂದರೆ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಅಂತ ಇದರ ಅರ್ಥವಾಗಿದೆ. ಆಗ ನೋಡಿ, ಕಾಲನ್ನು ಕೂಡ ನೋಡೋರಾಗಿದ್ದಾರೆ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈ ವಚನ ಕೂಡ ನೋಡುವಾಗ, ನೀನು ನನ್ನ ಕಾಲುಗಳಿಗೆ ವಿಶಾಲ ಸ್ಥಳವನ್ನು ಕೊಟ್ಟದ್ದರಿಂದ ನನ್ನ ಹರಡುಗಳು ಕದಲುವುದಿಲ್ಲ. ಅಂಥವರಿಗೆ ಕಾಲನ್ನು ಕೂಡ ಬಲ ಮಾಡ್ತಾರೆ. ನೆನ್ನೆ ನಾವು ಓದಿಕೊಂಡಿದ್ದೇವೆ, ಜಿಂಕೆಯ ಕಾಲಂತೆ ನನ್ನನ್ನು ಮಾರ್ಪಡಿಸು ಅಂತೇಳಿ. ದೇವರು ಯಾರನ್ನ ಕರೆದಿದ್ರೆ ಅವರಿಗೆ ನಿಲ್ಲಕ್ಕಾಗೋದಿಲ್ಲ. ಅಲ್ಲಿ ಇಲ್ಲಿಗೆ ಹೋಗಲೇಬೇಕು, ಮಾತಾಡಲೇಬೇಕು, ಸತ್ಯ ಸುವಾರ್ತೆಯನ್ನು ಸಾರಲೇಬೇಕು, ಗದರಿಸಲೇಬೇಕು. ಸಮಯಕ್ಕೆ ಸರಿಯಾಗಿ ಶಿಸ್ತನ್ನು ಪಾಲಿಸುತ್ತಾರೆ. ಅವರ ಕಾಲು ನಿಲ್ಲುವುದೇ ಇಲ್ಲ. ಆ ಕಾಲಿಗೆ ಕೂಡ ಈ ವಾಕ್ಯದ ಪ್ರಕಾರ ಕೂಡ ಕಾಲಿಗೂ ಕೂಡ ಬಲವನ್ನು ಕೊಡುವವರು, ಕಾಲನ್ನು ನಡೆಸೋರು, ಕಾಲು ಹಿಡಿಸೋರು, ಆ ಸ್ಥಳವನ್ನು ಕಾಯುವವರು ಕೂಡ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಸರ್ವ ಸೃಷ್ಟಿಕರ್ತನಾದ ದೇವರು
ನೋಡಿ ನಾನು ಆದುಕೊಂಡವರನ್ನ ಯಾವ ಒಂದು ಪ್ರೀತಿಯನ್ನ ಕಾಲನ್ನು ಕೂಡ ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೋಟ್ಯಾನು ಕೋಟಿ ಸ್ತೋತ್ರ. ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು. 37ನೇ ವಚನ, ನನ್ನ ಶತ್ರುಗಳು ಹಿಂದಟ್ಟಿ ಹಿಡಿದುಕೊಳ್ಳುವೆನು, ಅವರನ್ನು ಇಲ್ಲದಂತೆ ಮಾಡುವವರೆಗೂ ಹಿಂದಿರುಗುವುದಿಲ್ಲ. ದಾವೀದರ ಸರಿಯಾದ ನನ್ನ ಶತ್ರುಗಳನ್ನು ನಾನು ಹಿಂದಟ್ಟು ಹೋಗ್ತಾನೆ, ಅವರನ್ನು ಸಂಪೂರ್ಣ ಶರಣಾಗುವವರೆಗೆ ನಾನು ಹಿಂದಿರುಗುವುದಿಲ್ಲ, ನೀನೇ ನನ್ನನ್ನು ನಡೆಸು ಎಂಬುದಾಗಿ ದಾವೀದರಸರು ಪ್ರಾರ್ಥಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ವೈರಿಗಳನ್ನು ಕೂಡ ಯಾರ ಮುಖಾಂತರ ಸದೆಬಡಿಸಬೇಕು ಅಂಥವರಿಗೆ ಜಯ ಕೊಟ್ಟು ಶತ್ರುಗಳನ್ನು ಸದೆಬಡಿಸುವವರು ಕೂಡ ದೇವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಈಗಿನ ಹೊಸ ಒಡಂಬಡಿಕೆಯ ಕಾಲದಲ್ಲಿ ದೇವರು ಶತ್ರುಗಳನ್ನು ಅವರವರೇ ಬಡದಾಡಿ ಸಾಯುವಾಗೆ ಮಾಡ್ತಾರೆ. ನಮಗೆ ಹೇಳಿದ್ದೇನಪ್ಪ ಅಂದರೆ, ನೀವು ಪ್ರೀತಿಲಿ ಮೈಗೆ ಮೈ ತೀರಿಸಬೇಡಿ, ಮೈಗೆ ಮೈ ತೀರಿಸುವ ಕೆಲಸ ನನ್ನ ಕೆಲಸವಾಗಿದೆ, ನೀವು ಪ್ರಾರ್ಥಿಸಿ ಅಂತ ನಾವು ಪ್ರಾರ್ಥಿಸೋದಷ್ಟೇ. ಅವರವರೇ ಬಡದಾಡಿ ಸಾಯುವಾಗೆ ಆಗ್ತಾರೆ. ಪೊಲೀಸರ ಮುಖಾಂತರ ಎನ್ಕೌಂಟರ್ ಆಗ್ತದೆ, ಆರ್ಮಿಯವರ ಮುಖಾಂತರ ಹೆಣಗಳು ಬೀಳ್ತವೆ, ನಾನಾ ರೀತಿಯಲ್ಲಿ. ಇದು ಎಲ್ಲವೂ ದೇವರ ಕೆಲಸವಾಗಿದೆ. ಆಗ ನಮ್ಮ ವೈರಿಗಳೊಂದಿಗೆ ಕೂಡ ಯುದ್ಧ ಮಾಡುವವರು, ಅವರಿಗೆ ಶಿಕ್ಷೆ ಕೊಡುವವರು ಯಾರಾಗಿದ್ದಾರೆ? ದೇವರು. ಇದನ್ನು ನನ್ನ ಪರವಾಗಿ ಸಾಕ್ಷಿ ನಾನು ಹಿಂದೆ ಕೂಡ ಬೇಕಾದಷ್ಟು ಸಲ ಕೊಟ್ಟಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಜೀವಿತದಲ್ಲಿ ಕೂಡ ನನ್ನ ವೈರಿಗಳೊಂದಿಗೆ ಯುದ್ಧ ಮಾಡಿದ್ದಾರೆ, ನೆಲದ ಮೇಲೆ ಇಲ್ಲದಂತೆ ಮಾಡಿದ್ದಾರೆ, ನಾನಾ ರೀತಿಯ ಶಿಕ್ಷೆಯಲ್ಲಿ ನರಳುವಂತೆಯೂ ಕೂಡ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 38ನೇ ವಚನ, ಅವರನ್ನು ಹೊಡೆದು ಏಳಲಾರದಂತೆ ಮಾಡುವೆನು, ನನ್ನ ಪಾದದ ಕೆಳಗೆ ಬೀಳುವರು. ಇದನ್ನು ನೋಡಿ ದಾವೀದರಸರನ್ನು ಅವ್ರು ಏಳಲಾರದಾಗ ಅವರನ್ನು ನಾನು ಹೊಡಿತೇನೆ, ಪಾದದ ಕೆಳಗೆ ಬೀಳ್ತಾರೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯಾರ ಕೆಲಸವಾಗಿದೆ? ದೇವರ ಕೆಲಸ. ಆದರೆ ನಾವು ಹಾಗೆ ಹೇಳೋದು ಬೇಡ, ಪ್ರಾರ್ಥಿಸೋದು ಬೇಡ. ದೇವರಲ್ಲಿ ಅವರ ಹೆಸರನ್ನು ಹೇಳಿ ದೇವರಿಗೆ ಒಪ್ಪಿಸಿಬಿಡೋಣ. ದೇವರೇ ಕಾರ್ಯವನ್ನು ಕಣ್ಣು ಮುಂದೆ ಮಾಡುವವರಾಗಿದ್ದಾರೆ. 39, ನೀನು ನನಗೆ ಯುದ್ಧಕ್ಕಾಗಿ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಿ. ನೋಡಿ, ಯುದ್ಧ ಮಾಡೋಕ್ಕೆ ಗೆಲ್ಲಕ್ಕಾಗಿ ಅಷ್ಟು ಸಣ್ಣ ಹುಡುಗ, ಏನು ಇಲ್ಲದ ಕುರಿ ಕಾಯುವಂಥವನ್ನ ಬಲವನ್ನಾಗಿ ಮಾಡಿದ್ದ, ಶಕ್ತಿ ಕೊಟ್ಟಿದ್ದು ಯಾರು? ದೇವರಾಗಿದ್ದಾರೆ. ಯುದ್ಧ ಮಾಡಲಿಕ್ಕೆ ಗೆಲ್ಲಲಿಕ್ಕೆ ಎಂತೆಂಥವ್ರನ್ನ ಹೇಳಿದಾಗೆ ಆ ಫಿಲಿಸ್ಟರ ಒಬ್ಬ ಮಹಾ ದೊಡ್ಡ ಒಂದು ಮನುಷ್ಯ ಗೋಲಿಯಾತ, ಇಡೀ ಫಿಲಿಸ್ಟರ್ಗೆ ದೊಡ್ಡ ತಲೆಯವನಾಗಿದ್ದ. ಕಡೆಗೆ ಸಣ್ಣ ಹುಡುಗಂತ ಗೇಲಿ ಮಾಡಿದಾಗ ಏನಾಯಿತು? ಕವಣೆಯ ಒಂದು ಕಲ್ಲನ್ನು ಕವಣೆಗೆ ಸಿಕ್ಕಿಕೊಂಡು ಬೀಸಿ ಹೊಡೆದು ಅದು ಹೋಗಿ ಅವನ ಹಣೆಗೆ ತಗಲಿ ಒಳಗೆ ನುಗ್ಗಿದಾಗ ಬಿದ್ದು ಹೋದ. ಅವನ ರುಂಡವನ್ನು ಕತ್ತರಿಸಿ ಜೆರುಸಲೇಮಿಗೆ ತಗೊಂಡು ಹೋಗುವ ಹಾಗೆ ಮಾಡಿದರು. ದಾವೀದ ಸಣ್ಣ ಹುಡುಗನ ಮುಖಾಂತರ ಯಾರಿಂದ ಬಂತು? ದೇವರಿಂದ ಬಂತು. ಅದು ದಾವೀದನಿಗಂತ ಒಂದು ಯೋಚನೆ, ಧೈರ್ಯ, ಅವನಿಗೆ ಮಾತನಾಡಲು ಬೇಕಾದಂಥ ಮಾತುಗಳನ್ನು ಯಾರು ಕೊಟ್ಟರು? ದೇವರಿಗೆ ಅವರಿಗೆ ತಿಳಿಯಪಡಿಸಿದ್ರು. ದೇವರ ನಮಗೆ ಸ್ತೋತ್ರ. ಹಾಗೆ ವೈರಿಗಳೊಂದಿಗೆ ಯಾರು ಯುದ್ಧ ಮಾಡಬೇಕು, ಯಾರವರನ್ನು ಸದೆ ಬಳಿಯಬೇಕು, ಅವರೊಂದಿಗೆ ದೇವರೇ ಆ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ನಾವು ಪ್ರಾರ್ಥಿಸಬೇಕಷ್ಟೇ. ದೇವರ ನಮಗೆ ಸ್ತೋತ್ರವಾಗಲಿ. ಎದುರಾಳಿಗಳನ್ನು ಕುಗ್ಗಿಸಿ ನನಗೆ ಅಧೀನ ಮಾಡಿದ್ದಿ. ನೋಡಿ, ವಿರೋಧ ಮಾತಾಡಿದರೆ, ಹೀಯಾಳಿಸಿದರೆ, ಮಾಡಿದರೆ ಶತ್ರುಗಳು ನಮಗೆ ನಾನಾ ರೀತಿ ಹಿಂಸೆ ಕೊಡೋರನ್ನು ಏನು ಮಾಡ್ತಾರೆ? ನಮ್ಮ ಮುಂದೆ ಕುಗ್ಗಿಸಿ ಶರಣಾಗುವಂತೆ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ದೂಷಣೆ ಮಾಡಬಾರ್ದು, ಹೀಯಾಳಿಸಬಾರ್ದು, ಪ್ರೀತಿ ಮಾಡಬೇಕು. ಆ ಪ್ರೀತಿಯಿಂದ ನಾವು ಅವರನ್ನು ಗೆಲ್ಲಬೇಕು. ಅವರಿಗೆ ಆಗ ತನ್ನಾಳೆ ಅರ್ಥವಾಗ್ತದೆ, ಅಯ್ಯೋ ಇಂಥವ್ರಿಗೆ ನಾವು ಈ ರೀತಿ ಮೋಸ ಮಾಡ್ದವಲ್ಲಪ್ಪ ಅಂತೇಳಿ ಎದುರಾಳಿಗಳನ್ನು ಕುಗ್ಗಿಸುತ್ತಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಕುಗ್ಗಿ ಹೋಗಿದ್ದಾರೆ, ಕುಗ್ಗುತ್ತಲೇ ಇದ್ದಾರೆ. ನಾವು ಒಟ್ಟಿನಲ್ಲಿ ದೇವರಲ್ಲಿ ಪ್ರಾರ್ಥಿಸುವುದು, ಶಾಂತಿ ಸಮಾಧಾನದಿಂದ ತಾಳಿಕೊಂಡು ಮುಂದೆ ಹೋಗಬೇಕು ಅಷ್ಟೇ. ದೇವರ ನಾಮಕ್ಕೆ ಸ್ತೋತ್ರ. 40ನೇ ವಚನ, ನನ್ನ ಶತ್ರುಗಳನ್ನು ಬೆಂಗುಟ್ಟು ಓಡ ಮಾಡಿದ್ದಿ, ನನ್ನ ಹಗೆಯವರನ್ನು ನಿರ್ಮೂಲ ಮಾಡುವೆನು. ಶತ್ರುಗಳು ಕಡೆಗೆ ಏನು ಮಾಡ್ತಾರೆ? ಬೆಂಗುಟ್ಟು ಓಡುವ ಹಾಗೆ ಮಾಡ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಅವರು ಎಷ್ಟೇ ಎದೆಯಿಂದ ಎಷ್ಟೇ ಗರ್ವದಿಂದ ಬಂದರೂ ಹಿಂದೆ ತಿರುಗಿ ಓಡುವ ಹಾಗೆ ಮಾಡ್ತಾರೆ. ದೇವರೇ ಅವರಿಗೆ ಕಳವಳಗೊಳ್ತಾರೆ. ಅದು ಅವರಂಥ ಕೆಟ್ಟ ಮನುಷ್ಯರನ್ನೇ, ಅವರವರನ್ನೇ, ಈ ದುಷ್ಟರನ್ನು, ಅನೀತಿವಂತರನ್ನು, ಕೆಟ್ಟರನ್ನೇ ಅವರವರೇ ಒಂದುಗೂಡಿ ಹೊಡೆದಾಡುವಂತೆ ಮಾಡುತ್ತಾರೆ. ಆ ಕಾರ್ಯ ಎಲ್ಲ ಮಾಡೋರು ದೇವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರಿಗಿಂತ ಕಠಿಣವಾದವರನ್ನು ಅವರವರೇ ಜಗಳ ಮಾಡಿಕೊಳ್ಳುವ ಹಾಗೆ ಕೂಡ ಆಗ್ತದೆ. ಇದು ಕೂಡ ಎಲ್ಲ ನೆರವೇರುತ್ತಲೇ ಇದೆ. ಆಗ ಎಲ್ಲ ಕಾರ್ಯವನ್ನು ಮಾಡೋರು ಕೂಡ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. 41, ಅವರು ಕೂಗಿಕೊಂಡರೂ ರಕ್ಷಿಸುವವನಿಲ್ಲ, ಯೆಹೋವನಿಗೆ ಮೊರೆ ಇಟ್ಟರೂ ಆತನ ಉತ್ತರವನ್ನು ಕೊಡುವುದಿಲ್ಲ. ಆ ಟೈಮಲ್ಲಿ ಅವರು ಏನೇ ಕೂಗಿಕೊಂಡ್ರು ಅವರ ರಕ್ಷಣೆಗೆ ಯಾರೂ ಬರುವುದಿಲ್ಲ. ಯಾಕೆಪ್ಪ ಅಂದರೆ ಅವರು ಮೊದಲು ಹಾಗೆ ಮಾಡಿದ, ಅವರು ಇಂಥ ಒಂದು ಕಠಿಣ ಮನುಷ್ಯರು, ಕೆಟ್ಟವರು ತಿಳಿಗೆ ಗೊತ್ತಿದೆ. ಆದರೆ ಅವರು ಬಹಳ ಬಲಾಢ್ಯರಾದ್ರಿಂದ ಹೆದರಿ ಯಾರೂ ಅವರ ತಂಟೆಗೆ ಇಲ್ಲ. ಈ ಕಷ್ಟದ ಸಮಯದಲ್ಲಿ ಕೂಗಿಕೊಂಡ್ರು ಅವ್ರು ಯೋಚನೆ ಮಾಡ್ತಾರೆ, ಒಂದು ಟೈಮಲ್ಲಿ ಹೀಗಿದ್ದ, ಇಷ್ಟು ಹಿಂಸೆ ಕೊಟ್ಟ, ಹೀಗೆಲ್ಲ ಮಾಡಿದ, ಈಗ ಯಾಕೆ ನಾವು ಹೋಗಬೇಕು, ಮಾಡಿದ್ದನ್ನು ಅನುಭವಿಸಲಿ ಅಂತೇಳಿ ಕೂಗಿಕೊಂಡ್ರು
ಕೂಡ ಯಾರು ಆಗ ಬರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅವರು ದೇವರೇ ಅಂತ ಮೊರೆ ಇಟ್ಟರು ಕೂಡ ಉತ್ತರ ಕೊಡುವುದಿಲ್ಲ. ಯಾಕೆ? ದೇವರಿಂದಲೇ ಬಂದಂಥ ಶಿಕ್ಷೆ ಅವರು ಅನುಭವಿಸಲೇಬೇಕು. ಏನೇ ಮಾಡಿದ್ರು ದೇವರು ಕೂಡ ಉತ್ತರ ಕೊಡೋರು ಅಲ್ಲ. ವಿರೋಧಿಗಳಿಗೆ, ಈ ದುಷ್ಟರಿಗೆ, ಅನೀತಿವಂತರಿಗೆ ಆ ಟೈಮಲ್ಲಿ ಅವರು ಏನೇ ಮಾಡಿದ್ರು ಉತ್ತರ ಕೊಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 42 ಗಾಳಿಯಂತೆ ಬಡಿಸಿಕೊಂಡು ಹೋಗುವ ಧೂಳನ್ನು ಎಂಬಂತೆ ಅವರನ್ನು ಪುಡಿ ಮಾಡಿದೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಡೆಗೆ ನೋಡಿ ದೇವರಂತವನ್ನ ಏನು ಮಾಡ್ತಾರೆ? ಗಾಳಿ ಈಗ ಧೂಳು ಪುಡಿಯಾಗಿ ಎಲ್ಲಿಯೋ ಹೋಗ್ತದೆ, ಎಲ್ಲಿಯೋ ಬೀಳ್ತದೆ. ಆ ರೀತಿ ವಿರೋಧಿಗಳ ಕೆಟ್ಟವರ ಪರಿಸ್ಥಿತಿ ಕೂಡ ಅದೇ ಆಗ್ತದೆ. ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಇರ್ತಾರೋ, ಏನು ಆಗ್ತಾರೆ ಅಂತಲೇ ಗೊತ್ತಿಲ್ಲ. ಬೀದಿಯಲ್ಲಿರುವ ಕೆಸರನ್ನು ಎಂಬಂತೆ ಅವ್ರನ್ನ ಎಸೆದು ಬಿಟ್ಟೇನು. ಬೀದಿಲಿರೋ ಕೆಸರನ್ನ ಏನು ಮಾಡ್ತಾರೆ? ಗುಡಿಸಿ ಮಾಡಿ ಅಥವಾ ಅದು ಪಾತ್ರೆ ತಗೊಂಡು ಆ ಕಡೆ ದೂರ ಎಸ್ತು ಬಿಡ್ತಾರೆ, ಇಲ್ಲಿ ಗುಡಿಸಿ ಕ್ಲೀನ್ ಮಾಡ್ತಾರೆ. ಆ ರೀತಿ ಸಂಪೂರ್ಣ ನಾಶವಾಗಿ ಹೋಗ್ತಾರೆ. ಕಡೆಗೆ ಯಾರು ದುಷ್ಟರು ಸ್ವಲ್ಪ ಸಮಯ ಮಾತ್ರ ಅವರ ಆಟ ನಡೀತದೆ. ಆಗ ಒಂದು ವೇಳೆ ನಮ್ಮಲ್ಲಿ ಕೂಡ ಇಂಥ ದುಷ್ಟರು ಇರುವುದಾದರೆ ಅವರಿಗಾಗಿ ನಾವು ಹೆಸರೆತ್ತಿ ಪ್ರಾರ್ಥಿಸಬೇಕು. ದೇವರೇ ಆ ಕಾರ್ಯವನ್ನು ಮಾಡ್ತಾರೆ. ಅಲ್ಲಿಯವರೆಗೆ ನಾವು ಶಾಂತಿ ಸಮಾಧಾನದಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕು. ಇದೆಲ್ಲವೂ ನನ್ನ ಕಾರ್ಯದಲ್ಲಿ, ನನ್ನ ಸಾಕ್ಷಿಯಲ್ಲಿ, ನನ್ನ ಜೀವಿತದಲ್ಲಿ ದೇವರ ದರ್ಶನವಾದ ಮೇಲೆ ನಡೆದಿದೆ. ಇವತ್ತು ಕೂಡ ನಡೀತಾ ಇದೆ. ಇಲ್ಲದಿದ್ದರೆ ಖಂಡಿತವಾಗಿ ನನಗೆ ನನ್ನ 71 ವರ್ಷ ಪ್ರಾಯದಲ್ಲಿ ಎಂತೆಂಥೋ ಕಷ್ಟಗಳು, ಏನೇನೋ ಮಾಡಿದ್ರು. ಆದರೆ ಬಹಳ ಕಷ್ಟ ಬಂತು ಪ್ರವಾದಿಗಳಿಗೆ, ಸಾಕ್ಷಿಗಳಿಗೆ, ದಾವೀದರಸರಿಗೆ ಬಂದಾಗೆ. ಆದರೆ ದೇವರು ನನಗೆ ರಕ್ಷಣೆ ಕೊಟ್ಟು ಕಾವಲು ದೂತರ ಮೂಲಕ ರಕ್ಷಣೆ ಕೊಟ್ಟಿದ್ದಾರೆ, ಪವಿತ್ರಾತ್ಮನ ಮೂಲಕ ನಡೆಸಿದ್ದಾರೆ. ತಂದೆಯಾದ ದೇವರು, ಇದು ದೇವರಿಂದ ಆದುಕೊಂಡು ಅವರ ಜೀವಿತದಲ್ಲಿ ಪ್ರತಿಯೊಂದು ಇದು ನಡೆಯುವಂಥದ್ದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 43ನೇ ವಚನ. ಜನರ ಕಲಹಗಳಿಗೆ ನನ್ನನ್ನು ತಪ್ಪಿಸಿ ಜನಾಂಗಗಳಿಗೆ ದೊರೆಯಾಗುವಂತೆ ಮಾಡಿದ್ದಿ. ನೋಡಿ, ದೇವರ ಜನಗಳೇ ಬಹಳ ವಿರೋಧವಾಗಿ ಬಂದರು. ಅವರಿಂದ ದೇವರು ತಪ್ಪಿಸಿ ಅದೇ ಜನಾಂಗಗಳಿಗೆ ದೊರೆಯಾಗುವಂತೆ ಅಧಿಕಾರಿಯನ್ನಾಗಿ ನೇಮಿಸಿದ್ರು. ಒಂದು ಸಮಯದಲ್ಲಿ ದಾವೀದರಸನ ಬಹಳ ಹಿಂಸೆ ಕೊಟ್ಟರು, ಬೈದರು. ಅವರ ಮಗನ ಪರವಾಗಿ ಇರೋವರು, ಮಗನೇ ತಂದೆಗೆ ವಿರೋಧವಾಗಿದ್ದ. ಕಡೆಗೆ ಅದೇ ಜನರಿಗೆ ಅರಸನಾಗ್ಬಿಟ್ಟ. ದೇವರು ತಿರುಗಿ ಅವರನ್ನು ಉನ್ನತ ಸ್ಥಿತಿಗೆ ಏರಿಸಿದ್ರು. ದೇವರು ಆದುಕೊಂಡವರನ್ನು ಕೂಡ ಅದೇ ಯಾವ ಸಮಯದಲ್ಲಿ ಮೇಲಕ್ಕೆತ್ತಬೇಕೋ ಆ ಸಮಯದಲ್ಲಿ ಮೇಲಕ್ಕೆತ್ತಬೇಕು. ಯಾವ ಸಮಯದಲ್ಲಿ ಹೇಗೆ ತಗ್ಗಿಸಿ ನಡೆಯುವಾಗೆ ಮಾಡಬೇಕೋ ಪ್ರತಿಯೊಂದು ಬರುವಂಥದ್ದು ದೇವರ ಕಾರ್ಯವಾಗಿದೆ. ನಾನರಿಯಾದ ಜನಾಂಗದವರು ಸಹ ನನಗೆ ಅಧೀನರಾದರು. ನೋಡಿ, ದಾವೀದರಸರಿಗೆ ಯಾವ ಜನಗಳು ಗೊತ್ತೇ ಇರಲಿಲ್ಲ. ಆದರೆ ಅವರಿಗೂ ದೇವರ ವಿಷಯ ಮುಟ್ಟಿ, ದಾವೀದರ ವಿಷಯಗಳು ಅವರಿಗೆ ಮುಟ್ಟುವಂತೆ ದೇವರು ಮಾಡಿದ್ರು. ಅವರು ಕೂಡ ಬಂದು ದಾವೀದರಸರಿಗೆ ಶರಣಾಗುವಂತೆ ಮಾಡಿದ್ರು. ಅಂದರೆ ಅವರ ಶಾಂತಿ ಸಮಾಧಾನ, ಶಾಂತಿಯಿಂದ ಹೋಗಿದ್ದು ಮಾಡಿದ್ದು ಎಲ್ಲವನ್ನ ನೋಡಿ ವಿರೋಧಿಗಳೊಂದಿಗೆ ಅವರು ಯುದ್ಧ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ದೇವರ ಕಾರ್ಯವನ್ನು ಮಾಡಿದ್ರು. ಹಾಗೆ ಅಂಥವ್ರನ್ನು ಕೂಡ ದೇವರು ಏನು ಮಾಡ್ತಾರೆ? ದೇವರನ್ನು ಅರಿಯದವರು ಕೂಡ ಬಂದು ಅವರು ದೇವರಿಗೆ ಅಧೀನರಾಗುವಾಗೆ ದೇವರೇ ಮಾಡ್ತಾರೆ. ಅಂದರೆ ಇಂಥವನಿದ್ದಾರಪ್ಪ, ಅಲ್ಲಿಗೆ ಹೋಗಿ ಅಂಥವ್ರ ಹತ್ರ ಮಾತಾಡಿ, ಬಹಳ ಒಳ್ಳೆ ಮನುಷ್ಯ ಅಂತ ಒಬ್ಬೊಬ್ಬರು ಮಾತಾಡಿಕೊಂಡು ಅವರವರ ಕಿವಿಗೆ ಹೋಗಿ ಅವರೇ ಬಂದು ಅವ್ರ ಹತ್ರ ಕೂತ್ಕೊಂಡು ಮಾತನಾಡುವಾಗೆ ಆಗ್ತದೆ, ಗೊತ್ತಿಲ್ಲದ ಜನಾಂಗದವರು ಕೂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 44ನೇ ವಚನ. ನನ್ನ ಸುದ್ದಿಯನ್ನು ಕೇಳಿದ ಮಾತ್ರಕ್ಕೆ ನನಗೆ ವಿಧೇಯರಾಗುವರು, ದೇಶಾಂತರದವರು ನನ್ನ ಮುಂದೆ ಮುದುರಿಕೊಳ್ಳುವರು. ನನ್ನ ಸುದ್ದಿಯನ್ನು ಕೇಳಿದ ಮಾತ್ರಕ್ಕೆ ನನಗೆ ವಿಧೇಯರಾಗುವರು. ನೋಡಿ, ದೇವರು ಯಾರಿಗೆ ಯಾರ ವಿಷಯವನ್ನು ಯಾರ ಮುಖಾಂತರ ತಿಳಿಸ್ಬೇಕೋ ಅವರು ತಿಳಿಸ್ತಾರೆ. ಅಂಥವರು ಮಾತ್ರ ದೇವರ ಬಳಿಗೆ ಬರುವುದು. ಮತ್ತು ನಾವಾಗಿ ಹೋಗಿ ಕರೆದ್ರೆ, ಪ್ರಾರ್ಥನೆ ಮಾಡಿದರೆ, ಏನೇ ಮಾಡಿದರೂ ಕೂಡ ಹುಡುಕಿಕೊಂಡು ಹೋದರೂ ಒಂದು ನಡೆಯೋದಿಲ್ಲ. ಯಾರ್ಯಾರು ದೇವರ ಮಾತನ್ನು ಯಾರ ಮುಖಾಂತರ ಕೇಳಿಸ್ಬೇಕೋ ಅವರು ಮಾತ್ರ ದೇವರ ಬಳಿಗೆ ಬರ್ತಾರೆ. ಅಂಥ ಸಾಕ್ಷಿಗಳ ಮಾತನ್ನು ಕೇಳ್ತಾರೆ, ದೇವರಿಗೆ ವಿಧೇಯರಾಗ್ತಾರೆ, ದೇವರು ಆಶೀರ್ವಾದ ಮಾಡ್ತಾರೆ. ಎಲ್ಲವೂ ನಾನು ಪ್ರಾರ್ಥನೆ ಮಾಡಿದೆ, ಅಲ್ಲಿಗೆ ಹೋಗೋಣ, ಇಲ್ಲಿ ಒಂದು ನಡೆಯೋದಿಲ್ಲ. ಪ್ರತಿಯೊಂದು ದೇವರ ಚಿತ್ತವಾಗಿದೆ. ದೇಶಾಂತರದವರು ನನ್ನ ಮುಂದೆ ಮುದುರಿಕೊಳ್ಳುವರು. ನೋಡಿ, ಈ ವಿರೋಧಿಗಳು, ದೇಶದವರು, ಅಂಥವರ ಸುದ್ದಿ ಅವರಿಗೆ ಮುಖ್ಯ. ಅಯ್ಯೋ, ನೋಡಿ, ಇಂಥ ಮನುಷ್ಯನ ಹೋಗೋದು ಬೇಡಪ್ಪ, ಅವನೊಂದಿಗೆ ದೇವರಿದ್ದಾರೆ, ಅವನನ್ನು ದೇವರೇ ನಡೆಸ್ತಾರೆ, ಅವನಿಗೆ ವಿರುದ್ಧವಾಗಿ ಮಾತಾಡೋದು ಬೇಡ, ಇಂಥವರಿಗೆ ಈ ರೀತಿ ಶಿಕ್ಷೆ ಬಂದಿದೆ ಅಂತೇಳಿ ಆ ಸುದ್ದಿ ಕೂಡ ವಿರೋಧಿಗಳಿಗೆ ಮುಟ್ಟಿದಾಗ ಅವರು ಕೂಡ ಕೆಲವರು ದೇವರನ್ನು ಅರಿಯದವರಿಗೆ ವಿಷಯ ಮುಟ್ಟಿದಾಗಲೂ ಕೂಡ ಮುದ್ರಿಕೊಳ್ತು ಹಾಗೆ ದೇವರು ಮಾಡ್ತಾರೆ. ಅಂದರೆ ಅವ್ರು ಯಾರು ಅಂತಲೇ ಗೊತ್ತಿರುವುದಿಲ್ಲ. ಆದರೆ ಅವರ ವಿಷಯ ಮಾತಾಡೋದಾಗಿ ಕೂಡ ಅನೇಕ ಜನರು ಗೊತ್ತಿಲ್ಲದವರು
ದೇವರು ಮುದ್ರಿಕೊಳ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 45 ಅವರು ಧೈರ್ಯ ಗುಂದಿದವರಾಗಿ ತಮ್ಮ ತಮ್ಮ ಕೋಟೆಗಳಿಂದ ನಡುಗುತ್ತಾ ಬರುವರು. ನೋಡಿ, ಅವ್ರು ಏನೇ ಇದ್ರು ಕೂಡ ಇವರಲ್ಲಿ ಬಳಿಗೆ ಬರುವವರು ಹೇಗೆ ಮಾತಾಡಬೇಕಪ್ಪ, ಎಲ್ಲಿ ತಪ್ಪಿ ಹೋಗ್ತೇವೆ, ನಮಗೆ ಏನು ಮಾತಾಡ್ತಾರೋ ಏನು ಹೇಳ್ತಾರೋ ಅಂತ ಗೊತ್ತಿಲ್ಲ ಅಂತೇಳಿ ನಡುಗಿಕೊಂಡು ದೇವರು ಆದುಕೊಂಡವರ ಹತ್ರ ಬರ್ತಾರೆ ಮಾತಾಡಲಿಕ್ಕೆ, ದೇವರ ವಿಷಯವನ್ನ ಕೇಳಲಿಕ್ಕೆ ನಡುಗಿಕೊಂಡು ಹೆದರಿಕೊಂಡು ಬಂದೇ ಬರುತ್ತಾರೆ. ಇವತ್ತು ಇದು ನನ್ನ ಜೀವಿತದಲ್ಲಿ ಕೂಡ ಒಂದೊಂದು ಸಲ ಇದು ನಡೆದು ಹೋಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿದ್ದು ಪ್ರತಿ ಒಂದು ಕಾರ್ಯ ಆಗುವುದು ಕೂಡ ದೇವರಿಂದ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯ. ದೇವರ ಇಲ್ಲದ ಯಾವ ಕಾರ್ಯ ನಮಗೆ ಮಾಡಲು ಸಾಧ್ಯವಿಲ್ಲ. ನಾನೆಂಬುದಂತನ್ನ ಬಿಟ್ಟು ಬಿಡಬೇಕು. ಪ್ರತಿ ಒಂದು ವಿಚಾರಗಳಿಗಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಇತರರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನೀವು ಒಬ್ಬರೇ ದೇವರು. ನಿಮ್ಮ ಪ್ರೀತಿ ಕರುಣೆ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ ನನ್ನ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ.